ಸಿಎಸ್ಕೆ ವರ್ಸಸ್ ಎಂಐ. ಸಿಎಸ್ಕೆ ವಿರುದ್ಧ ಸೋತ ಮುಂಬೈ ಐಪಿಎಲ್ನಿಂದ ಭಾಗಶಃ ಔಟ್. ಐಪಿಎಲ್ 2026ರ 44ನೇ ಪಂದ್ಯ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ನಡುವೆ ನಡೆಯಿತು. ಈ ಆವೃತ್ತಿಯಲ್ಲಿ ಉಭಯ ತಂಡಗಳ ಎರಡನೇ ಮುಖಾಮುಖಿ ಇದಾಗಿತ್ತು. ಮೊದಲ ಮುಖಾಮುಖಿಯಲ್ಲಿ ಮುಂಬೈ ವಿರುದ್ಧ ಸಿಎಸ್ಕೆ ಭರ್ಜರಿ ಜಯ ಸಾಧಿಸಿತ್ತು. ಹೀಗಾಗಿ ಎರಡನೇ ಮುಖಾಮುಖಿಯಲ್ಲಿ ಮುಂಬೈ ಸೇಡು ತೀರಿಸಿಕೊಳ್ಳಲಿದೆ ಎಂದು ಎಲ್ಲರೂ ನಿರೀಕ್ಷಿಸಿದ್ದರು. ಆದರೆ ಆ ನಿರೀಕ್ಷೆ ಹುಸಿಯಾಯಿತು. ಸಿಎಸ್ಕೆ ವಿರುದ್ಧದ ಈ ಪಂದ್ಯದಲ್ಲಿ ಹೀನಾಯವಾಗಿ ಸೋತ ಮುಂಬೈ ಈ ಆವೃತ್ತಿಯಲ್ಲಿ 7ನೇ ಸೋಲಿಗೆ ಕೊರಳೊಡ್ಡಬೇಕಾಯಿತು. ಇತ್ತ ಈ ಆವೃತ್ತಿಯಲ್ಲಿ 4ನೇ ಗೆಲುವು ದಾಖಲಿಸಿದ ಸಿಎಸ್ಕೆ ಪಾಯಿಂಟ್ ಪಟ್ಟಿಯಲ್ಲಿ 6ನೇ ಸ್ಥಾನಕ್ಕೇರಿತು. ಈ ಸೋಲಿನೊಂದಿಗೆ ಮುಂಬೈ ತಂಡ ಲೀಗ್ ಹಂತದಲ್ಲೇ ತನ್ನ ಪ್ರಯಾಣ ಮುಗಿಸುವುದು ಭಾಗಶಃ ಖಚಿತವಾದಂತಾಗಿದೆ. ಟಾಸ್ ಗೆದ್ದು ಪಂದ್ಯ ಸೋತ ಮುಂಬೈ. ಮೇ 2ರ ಶನಿವಾರದಂದು ನಡೆದ ಈ ಪಂದ್ಯದಲ್ಲಿ ಮುಂಬೈ ನಾಯಕ ಹಾರ್ದಿಕ್ ಪಾಂಡ್ಯ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಲು ನಿರ್ಧರಿಸಿದರು. ಇದರ ಹೊರತಾಗಿಯೂ ತಂಡವು 20 ಓವರ್ಗಳಲ್ಲಿ 7 ವಿಕೆಟ್ಗಳ ನಷ್ಟಕ್ಕೆ ಕೇವಲ 159 ರನ್ ಗಳಿಸುವ ಮೂಲಕ ಟಾಸ್ ಗೆದ್ದ ಲಾಭವನ್ನು ಉಪಯೋಗಿಸಿಕೊಳ್ಳುವಲ್ಲಿ ವಿಫಲವಾಯಿತು. ನಮನ್ ಧೀರ್ ಮುಂಬೈ ಪರ 57 ರನ್ ಗಳಿಸಿ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರೆ, ಆರಂಭಿಕ ಆಟಗಾರ ರಯಾನ್ ರಿಕಲ್ಟನ್ ಕೂಡ 37 ರನ್ ಬಾರಿಸಿದರು. ಆದಾಗ್ಯೂ ನಾಯಕ ಹಾರ್ದಿಕ್ ಪಾಂಡ್ಯ ಅವರ ಪ್ರದರ್ಶನ ನಿರಾಶಾದಾಯಕವಾಗಿತ್ತು. ಆಡಿದ 23 ಎಸೆತಗಳಲ್ಲಿ ಪಾಂಡ್ಯ ಕೇವಲ 18 ರನ್ ಗಳಿಸಲಷ್ಟೇ ಶಕ್ತರಾದರು. ಬೌಲಿಂಗ್ ವಿಷಯದಲ್ಲಿ ಚೆನ್ನೈ ಪರ ಮತ್ತೊಮ್ಮೆ ಮಿಂಚಿದ ಅನ್ಮುಲ್ ಕಾಂಬೋಜ್ 4 ಓವರ್ಗಳಲ್ಲಿ ಕೇವಲ 32 ರನ್ಗಳನ್ನು ಬಿಟ್ಟುಕೊಟ್ಟು 3 ವಿಕೆಟ್ಗಳನ್ನು ಪಡೆದರು. ಸ್ಪಿನ್ನರ್ ನೂರ್ ಅಹ್ಮದ್ ಕೇವಲ 26 ರನ್ಗಳಿಗೆ 2 ವಿಕೆಟ್ಗಳನ್ನು ಪಡೆದರು. ಜೇಮಿ ಓವರ್ಟನ್ 1/23 ಕೂಡ ಉತ್ತಮ ಪ್ರದರ್ಶನ ನೀಡಿದರು. ಋತುರಾಜ್, ಕಾರ್ತಿಕ್ ಅರ್ಧಶತಕ. ಈ ಪಂದ್ಯವನ್ನು ಗೆಲ್ಲಲು ಮುಂಬೈ ತಂಡಕ್ಕೆ ಸಿಎಸ್ಕೆಗಿಂತ ಉತ್ತಮ ಬೌಲಿಂಗ್ನ ಅಗತ್ಯವಿತ್ತು. ಇದಕ್ಕೆ ಪೂರಕವಾಗಿ ಜಸ್ಪ್ರೀತ್ ಬುಮ್ರಾ 2ನೇ ಓವರ್ನಲ್ಲಿಯೇ ಫಾರ್ಮ್ನಲ್ಲಿರುವ ಸಂಜು ಸ್ಯಾಟ್ಸನ್ ಅವರನ್ನು ಔಟ್ ಮಾಡಿದರು. ಆದಾಗ್ಯೂ ಫಾರ್ಮ್ಗೆ ಮರಳಿದ್ದ ನಾಯಕ ಗಾಯಕ್ವಾಡ್, ಉರ್ವಿಲ್ ಪಟೇಲ್ ಜೊತೆಗೂಡಿ 49 ರನ್ಗಳ ಪಾಲುದಾರಿಕೆಯನ್ನು ಹಂಚಿಕೊಂಡರು. ಆ ನಂತರ ಗಾಯಕ್ವಾಡ್ ಜೊತೆಯಾದ ಯುವ ಬ್ಯಾಟ್ಸ್ಮನ್ ಕಾರ್ತಿಕ್ ಶರ್ಮಾ ಕೂಡ ನಾಯಕನಿಗೆ ಉತ್ತಮ ಸಾಥ್ ನೀಡಿದರು. ಕಾರ್ತಿಕ್ ಹಾಗೂ ಋತುರಾಜ್ ತಂಡವನ್ನು ನಿಧಾನವಾಗಿ ಗುರಿಯತ್ತ ಮುನ್ನಡೆಸಿದರು. ಈ ಹಂತದಲ್ಲಿ ಋತುರಾಜ್ ತಮ್ಮ ಸತತ 2ನೇ ಅರ್ಧಶತಕವನ್ನು ಪೂರೈಸಿದರೆ, ಇತ್ತ ಕಾರ್ತಿಕ್ ಕೂಡ ತಮ್ಮ ಮೊದಲ ಐಪಿಎಲ್ ಅರ್ಧಶತಕವನ್ನು ಕಲೆಹಾಕಿದರು. ಅಂತಿಮವಾಗಿ 98 ರನ್ಗಳ ಪಾಲುದಾರಿಕೆಯೊಂದಿಗೆ ಚೆನ್ನೈ ಕೇವಲ 18.1 ಓವರ್ಗಳಲ್ಲಿ ಗುರಿಯನ್ನು ತಲುಪಿ ಈ ಆವೃತ್ತಿಯ 4ನೇ ಗೆಲುವು ದಾಖಲಿಸಿತು.